ಇವತ್ತು ಹಳ್ಳಿಗೆ ಹೋದ್ರ ಅಧ್ಯಕ್ಷರೇ, ಹಳ್ಳಿಯಾಗ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ತಂದು ಸರಿ ಮಾಡ್ಲತ್ತಾರ, ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸಾಯ್ಲತ್ತಾರ, ಕಳ್ಳ ಫೇಲ್ ಅಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ. ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ ಹೋಗಿ ಅವ್ರ ಬಲ್ಲ ಓಟ್ ಕೇಳ್ಬೇಕು ಅಧ್ಯಕ್ಷರೇ. ನಾವು ಇವತ್ತು ನೀವು ಕೊಡ್ತಕ್ಕಂತ 2,000 ರೂಪಾಯಿ ಅಧ್ಯಕ್ಷರೇ ನಾವು ಏನು ಕೇಳಲ್ಲ ನಿಮಗ. ಇವತ್ತು ನನ್ನ ಮನಿ ಅದ ಅಧ್ಯಕ್ಷರೇ, ನನ್ನ ಮನಿ ತುಂಬಾ ಕುಡುಕರಿದ್ದೀವಿ ನಾವು, ನನ್ನ ಮನಿ ತುಂಬಾ ನಾವು ಕುಡುಕರಿದ್ದೀವಿ. ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ, ನೀವೆಷ್ಟು ಕಾಲೇಜ್ಗಳು ಕಟ್ತೀರಿ, ನನಗೆ ಬೇಕಾಗಿಲ್ಲ. ಇವತ್ತು ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ. ಆ ಮತಕ್ಷೇತ್ರದ ಊರ್ನ ಹೇಳಲ್ಲವ್ರಿಗೆ ನೋವಾಗ್ಬೋದು ಅಧ್ಯಕ್ಷರೇ. 3 ಮಕ್ಕಳು ಮನ್ಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ, ತಾಯಿ ತಂದು ಹಪ್ಪಳು ಸುಟ್ಟು ಕೊಡ್ತಾರ ಅಧ್ಯಕ್ಷರೇ. ಎಂತ ವಿಪರ್ಯಾಸ ಇದು! ಏನಪ್ಪಾ ದೇವ್ರೆ, ಇಂಥದೆಲ್ಲ ನಾವು ನೋಡ್ಬೇಕೇನಪ್ಪಾ ಅಂತ ಹೇಳಿ ಇವತ್ತು ಬರ್ರಿ ಒಬ್ಬೊಬ್ಬರು ಎಂತ ಮನೆಯೊಳಗೆ ಬದುಕಲತ್ತಾರಂದ್ರ 4 ಕಡಿ ಪತ್ರಗಳು. ಸರ್ಕಾರ ನಾವು ನಿಮಗೆ ಏನು ಇಲ್ಲ, ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಸರಿ ಕಳಿಸ್ಬೇಡ್ರಿ, ನೀವೇನು ಮಾಡ್ಬೇಡ್ರಿ. ಇವತ್ತು ಹೇಳ್ತೀನಿ ಗೃಹ ಮಂತ್ರಿಗಳ ತಮಗ್ ಹೇಳ್ತೀನಿ, ನೀವು ಒಂದ್ ವೇಳೆ ಏನಾರ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ, ನಿಮ್ ಫೋಟೋ ಇಟ್ಟು. ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ, ನೀವು ಗೃಹಲಕ್ಷ್ಮಿ ಕೂಡ ಬಂದ್ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ 2,000 ಬೇಕಾಗಿಲ್ಲ ನಮಗ. ಸರಾಯಿ ಬಂದ್ ಮಾಡ್ರಿ ನೀವು, ಸರಾಯಿ. ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ ನೀವು ಬಸವಣ್ಣ ಆದಂಗ ಆಗ್ತೀರಿ. ಅಲ್ಲಿ ಬಸವಣ್ಣ ನನಗಿಂತ ಕಿರಿಯವ್ರಿಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಕ್ಕಿಂತ ಮ್ಯಾಲ ಹಾಕಿರಿ ನೀವು. ನಾನು ಇಷ್ಟೇ ಹೇಳೋದು, ನಿಮಗೆ ಅವಕಾಶದ, ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸಾಯ್ಲತ್ತಾರ, ಪ್ರತಿಯೊಂದು ಮನೆ ಕುಡು ಸಾಯ್ಲತ್ತಾರ, ಕ್ಯಾನ್ಸರ್ ಆಲತ್ತದ, ಕಳ್ಳ ಫೇಲ್ ಆಲತ್ತದ. ದಯಮಾಡಿ ನನಗೆ ಜನ ಊರಿಗೆ ಹೋದ್ರ ಲಿಟ್ರಲಿ ಉಗುಳತ್ತಾರ ಅಧ್ಯಕ್ಷರೇ, ಉಗುಳತ್ತಾರ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರ, ನಾನು ಈಗ 2.5 ವರ್ಷ ಆಯ್ತು ಅಧ್ಯಕ್ಷರೇ, ನಮಗೊಂದು 100 ಮನೆ ಹಣ ರಂಗನಾಥ್ 5 ನಿಮಿಷ ರೀ, 5 ನಿಮಿಷ 2 ನಿಮಿಷ ಮುಗಿತದ. ನಾವು ನಿಮ್ ಪೂರಕವಾಗಿ ಮಾತಾಡ್ತೀವಿ. ರಂಗನಾಥ್ ಬಹಳ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಿಮ್ ಪೂರಕವಾಗಿ ಮಾತಾಡ್ತಿದ್ದೀವಿ. ಬಿಜೆಪಿ ಇದ್ದಾಗ ಏನೇನ್ ಮಾಡಿದ್ರು ಅವಲೋಕನ ಮಾಡ್ಲಿ ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ ನಾನು ಆಯ್ತು ಅಧ್ಯಕ್ಷರೇ, ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ. ದೇವೇಂದ್ರ ಫಡ್ನವೀಸ್ ಜನ ದೇವ್ರು ಅಂತ ಹೇಳಿ ಕರೀಲತ್ತಾರ. ನಮ್ ಗೃಹ ಮಂತ್ರಿಗಳು ಹೆಲ್ಮೆಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ. ನಾಲ್ಲ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರಂದ್ರ ನಾನೇ ಸಿದ್ದರಾಮಯ್ಯನವ್ರ ಫೋಟೋ ನನ್ನ ಜಗಲಿ ಮೇಲೆ ಇಟ್ಟು ನಾ ಪೂಜೆ ಮಾಡ್ತೀನಿ. ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು, ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು, ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು. ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ, ಒಬ್ಬರನ್ನು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಲೇ ಇಲ್ಲ ನಾವು ಯಾರು. ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ, ಒಂದು ಸಲ ನೀವು ಹಾದಿಗಳು ನೋಡ್ರಿ, ಒಂದು ಸಲ ಹಾದಿ ನೀವು ನಡ್ಕೋತ ಹೋರಿ, 10 ಸಲ ಬೀಳ್ತೀರಿ ನೀವು. ನಾ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ. ನನಗೆ ಹೋಗ್ಲಿಕ್ಕಾಗಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಏನ್ ಮಾಡ್ಲತ್ತಾರ, ಅವ್ರ ಕೆಲಸ ಏನು? ಬರೀ AC ರೂಮ್ನ ಕೂಡೋದೇ ಅವ್ರ ಕೆಲಸನ. ಸಲ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ, ತಹಸೀಲ್ದಾರ್ಗಳು ಹೋಗಿ ರೈತರ ಹಾಕಿ ಸಮಸ್ಯೆ ಬಗೆಹರಿಕೊಟ್ರು ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು, ತಹಸೀಲ್ದಾರ್ರೆ ಜನ ಗೋಳೆ ಹೇಳತ್ತಾರಲ್ಲಿ, ನೀವು ಹೋರಿ ಹಾದಿ ಮಾಡ್ಕೊಡ್ರಿ, ಎದುರು ನಿಂದ್ರಿ, ನಚ್ಚ ತೆಗೀರಿ, ಅದ್ರ ಎದುರಿಡ್ರಿ, ಹಾದಿ ಆತ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ. ನಿಮ್ಗ ನಾ ಏನಾರ ಬ್ಯಾರೆ ನಿಮ್ಗ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ, ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೀ ಬದುಕಂಗ್ ಮಾಡ್ರಿ ಸಾಕು. ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ. ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ ತಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ.